ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇವತ್ತು ಬೆಳಿಗ್ಗೆನೆ ಇಡಿ ಶಾಕ್ ಕೊಟ್ಟಿದೆ. ಪರಮೇಶ್ವರ್ ಅವರ ಒಡೆತನದ ಕಾಲೇಜಿನ ಮೇಲೆ ರೇಡ್ ಆಗಿದೆ. ಸಿದ್ಧಾರ್ಥ ಕಾಲೇಜಿನ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ನೆಲಮಂಗಲದ ಟಿ ಬೇಗೂರಿನಲ್ಲಿರುವಂತಹ ಕಾಲೇಜು ಬೆಳಿಗ್ಗೆನೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪರಮೇಶ್ವರ್ಗೆ ಸೇರಿರುವಂತಹ ಸಿದ್ಧಾರ್ಥ ಕಾಲೇಜ್ ಇಡಿ ಅಧಿಕಾರಿಗಳು ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೆ 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರೇಡ್ ಆಗಿದೆ. ಸದ್ಯ ದಾಖಲಾತಿ ಪರಿಶೀಲನೆಯಲ್ಲಿ ತೊಡಕೊಂಡಿದ್ದಾರೆ. SSIT ಎಂಜಿನಿಯರಿಂಗ್ ಕಾಲೇಜಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ರೇಡ್ ಅನ್ನ ಮಾಡಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಕೆಲವೊಂದಿಷ್ಟು ಕಾಲೇಜುಗಳ ಮೇಲೆ ಈಗ ರೇಡ್ ಆಗಿದೆ ಅನ್ನುವಂಥದ್ದು, ಅದರಲ್ಲಿ ನೆಲಮಂಗಲದ ಟಿ ಬೇಗೂರಿನಲ್ಲಿರುವಂತಹ ಕಾಲೇಜಿಗೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ವೀಣಾ, ಇದೀಗ ಆಲ್ರೆಡಿ ಅಂದ್ರೆ ತುಮಕೂರು ಮತ್ತೆ ನೆಲಮಂಗಲದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ವಿದ್ಯಾಸಂಸ್ಥೆಗಳೇನಿದೆ ಅಲ್ಲಿ ರೇಡ್ ಅನ್ನ ಮಾಡಿ ಇದೀಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ 2019ರಲ್ಲಿ IT ಒಂದು ದಾಳಿಯನ್ನ ನಡೆಸಿತ್ತು. ದಾಳಿ ವೇಳೆ ಪರಮೇಶ್ವರ್ ಮನೆಯಲ್ಲಿ 70 ಲಕ್ಷ ನಗದು ಪತ್ತೆ ಆಗಿತ್ತು. ಅದಲ್ದಿರ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಈ ಎರಡು ಕಾಲೇಜುಗಳಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ದೆಹಲಿಯ ಇಡಿ ಅಧಿಕಾರಿಗಳು ECIR ಅನ್ನ ದಾಖಲು ಮಾಡಿಕೊಂಡು ಒಂದಷ್ಟು ಪ್ರಾಪರ್ ಡಾಕ್ಯುಮೆಂಟೇಶನ್ ಅನ್ನ ಕ್ರೋಢೀಕರಣ ಮಾಡ್ಕೊಳ್ತಿತ್ತು. ಇದೀಗ ಎಲ್ಲ ದಾಖಲೆಗಳ ಜೊತೆಗೆ ರೇಡ್ ಅನ್ನ ಮಾಡಿರುವಂತದ್ದು. ತುಮಕೂರಿನ ಸಿದ್ಧಾರ್ಥ ಕಾಲೇಜು, ಮೆಡಿಕಲ್ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಕಾಲೇಜು ಎರಡರ ಮೇಲೂ ಕೂಡ ರೇಡ್ ಆಗಿದೆ. ಮತ್ತೆ ನೆಲಮಂಗಲ ಬಳಿ ಇರುವಂತಹ ಟಿ ಬೇಗೂರು ಏನಿದೆ ಅಲ್ಲೂ ಕೂಡ ರೇಡ್ ಅನ್ನ ಮಾಡಿ ಬೆಳಗ್ಗೆ ರೇಡ್ ಅನ್ನ ಮಾಡಿ ಒಂದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ PMLE ಆಕ್ಟ್ ಅಡಿ ECIR ಅನ್ನ ದಾಖಲು ಮಾಡ್ಕೊಂಡು ಇಡಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದೆ. ಅಂದ್ರೆ ಈ ಹಿಂದೆ ನಡೆದಂತಹ IT ದಾಳಿಯಲ್ಲಿ ಸಾಕಷ್ಟು ಅಕ್ರಮಗಳು ಕೇಳಿ ಬಂದಿತ್ತು. ಅಂದ್ರೆ ಪ್ರಮುಖವಾಗಿ ಅಲ್ಲಿ ಮೆಡಿಕಲ್ ಸೀಟ್ಗಳನ್ನ ಅಕ್ರಮ ಎಸಗಿರುವಂತಹ ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಸೀಟ್ ಬ್ಲಾಕ್ ಮಾಡಿ ಅದನ್ನ ದಂಧೆಯನ್ನಾಗಿ ಮಾಡ್ತಿದ್ರು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿತ್ತು. ಕೇವಲ ಮೆಡಿಕಲ್ ಸೀಟ್ ಮಾತ್ರ ಅಲ್ಲ, ಇಂಜಿನಿಯರಿಂಗ್ ಸೀಟ್ಗಳನ್ನು ಕೂಡ ಬ್ಲಾಕ್ ಮಾಡಿ ಅದಾದ ನಂತರ ಅದನ್ನ ಹೆಚ್ಚಿನ ಮೊತ್ತಕ್ಕೆ ದಾಖಲೆ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಹೆಚ್ಚಿನ ಮೊತ್ತಕ್ಕೆ ವಿದ್ಯಾರ್ಥಿಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಡಾಕ್ಯುಮೆಂಟ್ಸ್ ಗಳು ಇದೀಗ ಲಭ್ಯ ಆಗ್ತಾ ಇದೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಸಂಪಾದನೆ ಹಾಗೂ ತೆರಿಗೆ ವಂಚನೆ ಮಾಡಿರುವಂತಹ ಆರೋಪ ಇದೀಗ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಕಾಲೇಜ್ ಮಂಡಳಿಗಳ ಮೇಲೆ ಕೇಳಿ ಬರ್ತಿರುವಂತದ್ದು. ಕಳೆದ 3 ವರ್ಷಗಳ ಅಡ್ಮಿಷನ್ ಅನ್ನ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಅಂದ್ರೆ ಏನ್ 2019ರಲ್ಲಿ IT ಏನ್ ರೇಡ್ ಮಾಡಿತ್ತು, ಅದಾದ್ಮೇಲೆ ಏನೆಲ್ಲ ಆಯ್ತು ತುಮಕೂರಲ್ಲಿ ಮತ್ತೆ ಟಿ ಬೇಗೂರಲ್ಲಿ ಅವೆಲ್ಲ ಒಂದು ಸ್ಟೂಡೆಂಟ್ ನ ದಾಖಲೆಗಳ ಮಾಡ್ಕೊಂಡಿದ್ದಾರೆ, ಎಷ್ಟು ಫೀಸ್ ಕಟ್ಟಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ 2-3 ವರ್ಷಗಳ ದಾಖಲೆಗಳನ್ನ ಇದೀಗ ಇಡಿ ಅಧಿಕಾರಿಗಳ ಪರಿಶೀಲನೆಯನ್ನ ನಡೆಸ್ತಿರುವಂತದ್ದು. ಕಳೆದ ವರ್ಷ ಮತ್ತು ಈ ವರ್ಷದ ದಾಖಲೆಗಳೆಷ್ಟು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ಅಂದ್ರೆ ಹೆಚ್ಚುವರಿಯಾಗಿ ಅಡ್ಮಿಷನ್ ಆಗಿದ್ಯಾ ಅಥವಾ ಹೆಚ್ಚಕ್ಕೆ ಮೊತ್ತಕ್ಕೆ ಅಡ್ಮಿಷನ್ ಮಾಡಿಸ್ಕೊಂಡಿರುವಂತಹ ಆರೋಪ ಏನಿದೆ ಅದಕ್ಕೆ ಒಂದಷ್ಟು ದಾಖಲೆಗಳು ವಿತ್ ಪ್ರೂಫ್ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಹೀಗಾಗಿನೇ ದೆಹಲಿಯ ಇಡಿ ಅಧಿಕಾರಿಗಳು ಬಂದು ಬೆಳಗ್ಗೆ ಒಂದು ರೇಡ್ ಅನ್ನ ಮಾಡಿ ದಾಖಲೆಗಳ ಪರಿಶೀಲನೆಯಲ್ಲಿ ಇದೀಗ ತೊಡಗಿರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ಚೇತನ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.